ಇವತ್ತು ಸರ್ಕಾರ ಜಿಲ್ಲಾಡಳಿತ ಇವತ್ತೊಂದು ಪೂರ್ವವೈದ್ಯ ಸಭೆ ಇವತ್ತನ್ನು ಲೇಟ್ ಆದರೂ ಮಾಡಿದೆ. ಕಿತ್ತೂರು ಉತ್ಸವ ಕುರಿತು ಪ್ರತಿ ವರ್ಷ ನಾವು ಹೇಳ್ತಾ ಬಂದಿದ್ದೀವಿ. ಕಿತ್ತೂರು ಉತ್ಸವವನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಬಾರ್ದು. ಕಿತ್ತೂರು ಉತ್ಸವನ ಅತ್ಯಂತ ವಿಜೃಂಭಣೆಯಿಂದ ಇದನ್ನು ಆಚರಣೆ ಮಾಡಬೇಕು. ಇದೆಲ್ಲ ನಮ್ಮೆಲ್ಲ ಕಿತ್ತೂರು ನಾಡಿನ ಮತ್ತು ನಮ್ಮ ದೇಶದ ಹೆಮ್ಮೆಯ ಇದು ಉತ್ಸವ. ಬರೀ ಉತ್ಸವ ಇದಾಗಬಾರ್ದು, ಇಡೀ ದೇಶವನ್ನು ಗಮನ ಸೆಳೀತಕ್ಕಂಥ ಒಂದು ಕ್ಷೇತ್ರ ಆಗಬೇಕು, ಉತ್ಸವ ಆಗಬೇಕು. ನಮ್ಮೆಲ್ಲದ ಅನೇಕ ವರ್ಷದಿಂದ ಬೇಡಿಕೆ ಇದೆ. ಆದರೆ ಸರ್ಕಾರ ಉತ್ಸವ ಸಮೀಪ ಬಂದ ಸಂದರ್ಭದಲ್ಲಿ ಮಾತ್ರ ಗಮನ ಹರಿಸ್ತದೆ. ಇನ್ನೂವರೆಗೆ ಆ ಥರ ಅಭಿವೃದ್ಧಿಗಾಗಿ ಬೇರೆ ಬೇರೆ ರೀತಿಯಂತ ಆಗಿ ಇದನ್ನು ಸರ್ಕಾರ ಹೆಚ್ಚಿನ ಗಮನವನ್ನು ಹರಿಸ್ತಾ ಇಲ್ಲ. ಅದು ನಮಗೆ ಒಂದಿಷ್ಟು ನೋವು ಅನ್ನಿಸ್ತದೆ. ಇದರಿಗೆ ಇನ್ನೊಂದು ಒಂದ್ ಕಡೆ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೋಟ್ಯಾಂತರ ರೂಪಾಯಿ 200 ಕೋಟಿಗೆ ಹೆಚ್ಚು ಬರುತ್ತೆ. ಆದ್ರೆ ಚೆನ್ನಮ್ಮ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಹಣನೇ ಬಂದಿಲ್ಲ ಅಂತ ಒಂದು ಆರೋಪ ಇದೆ. ಇದರ ಕುರಿತು ಬಜೆಟ್ ಆದ ತಕ್ಷಣ ನಾನು ಮೊಟ್ಟ ಮೊದಲಿಗೆ ಯಾರೂ ಪ್ರಶ್ನೆ ಮಾಡಿರಲಿಲ್ಲ, ನಾನೇ ಅದನ್ನು ಪ್ರಶ್ನೆ ಮಾಡಿದ್ದು. ನಾನು ಇದಕ್ಕೆ ಅತ್ಯಂತ ಖುಷಿಯಾಗಿ ಇಲ್ಲಿಯೂ ಸಹ ಬಂದ್ ಮಾಡಲಿಕ್ಕೆ ನಿರ್ಧಾರ ಮಾಡಿದರು. ಆದರೆ ಇಲ್ಲಿ ಬಂದ್ ಆಗಲಿಲ್ಲ. ಅದು ಇದಕ್ಕಿಂತ ಹೆಚ್ಚಾಗಿ ನಮ್ಮ ಬೈಲಹೊಂಗಲದಲ್ಲಿ ಬಂದಾಯಿತು. ಬಹುಶಃ ಇದನ್ನು ನೋಡಿದಾಗ ಕಿತ್ತೂರಿನಲ್ಲಿ ಸ್ವಾಭಿಮಾನ ಕಡಿಮೆ, ಬೇರೆ ಕಡೆ ಜಾಸ್ತಿ ಇದೆ ಅಂತ ಅನ್ನೋದು ಕಂಡು ಬರ್ತಾ ಇದೆ. ಯಾಕೆ ತಾರತಮ್ಯ ಮಾಡ್ತಿದ್ದಾರೆ ಕಿತ್ತೂರು ರಾಯಣ್ಣ ಮತ್ತು ಚೆನ್ನಮ್ಮ? ಇಲ್ಲಿ ಯಾವುದೇ ಸರ್ಕಾರ ಬಂದರೂ ಕಿತ್ತೂರು ಅಭಿವೃದ್ಧಿ ಕುರಿತು ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಕಿತ್ತೂರು ಉತ್ಸವವನ್ನು ಚೆಂದಾಗಿ ಆಚರಣೆ ಮಾಡೋದು ಮಾತ್ರ ಕಂಡು ಬರ್ತಾ ಇದೆ. ಆದರೆ ಏನು ಉತ್ಸವದ ಮಾಡುವ ಜೊತೆಗೆ ಅಭಿವೃದ್ಧಿಯನ್ನು ಮಾಡಿದರೆ ಆ ಉತ್ಸವಕ್ಕೆ ಒಂದು ಬೆಲೆ ಬರ್ತದೆ ಮತ್ತು ಇದೊಂದು ಐತಿಹಾಸಿಕ ಕ್ಷೇತ್ರಕ್ಕೆ ಒಂದು ಹೆಚ್ಚಿನ ಮೆರುಗು ಕೊಡಲಿಕ್ಕೆ ಸಾಧ್ಯ ಇದೆ. ಒಂದು ಚೆನ್ನಮ್ಮ ಅವರು ಮತ್ತೆ ರಾಯಣ್ಣ ನಡುವೆ ಒಂದು ಹಂತದಲ್ಲಿ ಸರ್ಕಾರ ಭೇದ ಭಾವ ಮಾಡುವಂಥದ್ದು ಆಗ್ತಾ ಇದೆ. ಯಾಕಂದ್ರೆ ಚೆನ್ನಮ್ಮನ ಆಸ್ಥಾನದಲ್ಲಿದ್ದಂಥವ್ರು ರಾಣಿ ಆದಂತಹ ಚೆನ್ನಮ್ಮ ಅವರಿಗೆ ಅವ್ರ ಕ್ಷೇತ್ರನೇ ಕಡೆಗಣನೆ ಆಗ್ತಾ ಇದೆ. ಇನ್ನೊಂದ್ ಕಡೆ ಸಂಗೊಳ್ಳಿ ಆಗಿರ್ಬೋದು, ನಂದಗಡ ಆಗಿರ್ಬೋದು, ಅಲ್ಲಿ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ಲಿ, ಬಟ್ ಅಷ್ಟು ಪ್ರಾಧಾನ್ಯತೆ ಸಹಿತ ಇಲ್ಲಿ ಕಿತ್ತೂರು ಕೊಡ್ತಾ ಇಲ್ಲ, ಚೆನ್ನಮ್ಮ ಕೊಡ್ತಾ ಇಲ್ಲ. ಇಲ್ಲ, ಅನೇಕ ವರ್ಷಗಳಿಂದ ನಾವು ತಾಯಿ ಮತ್ತು ಮಗನನ್ನ ನೀವೆಲ್ಲ ಭಿನ್ನವಾಗಿ ಅಗಲಿಸ್ತಾ ಇದ್ದೀರಿ ನೀವು. ಬಹುಶಃ ರಾಣಿ ಚೆನ್ನಮ್ಮಾಜಿ ಹಾಗೂ ಸಂಗೊಳ್ಳಿ ರಾಯಣ್ಣ ತಾಯಿ ಮಗನ ಸಂಬಂಧವನ್ನ ಯಾರೂ ಅದನ್ನ ಇಷ್ಟೇ ಪ್ರಮಾಣ ಅಂತ ಅನ್ನೋದಕ್ಕೆ ಆ ತಾಯಿ ನಿಷ್ಠೆ ಇತ್ತಲ್ಲ, ಅತ್ಯಂತ ನಿಷ್ಠೆ ಅಂತ ಸಂಗೊಳ್ಳಿ ರಾಯನಿದ್ರು. ಆದ್ರೆ ಆ ತಾಯಿ ಮಗನನ್ನ ಈ ಅಭಿವೃದ್ಧಿ ಮಾಡೋದ್ರ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದ್ರ ಮುಖಾಂತರ ತಾಯಿ ಮಗನನ್ನ ಅಗಲಿಸುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದು ಯಾವ ಕಾರಣಕ್ಕೂ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅಂತ ಒಂದು ಕೆಲಸ. ಸರ್ಕಾರ ಇದನ್ನ ಹೆಚ್ಚಿನ ಏನು ಸಂಗೊಳ್ಳಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಅತ್ಯಂತ ನಮಗೆ ಖುಷಿ ಇದೆ, ಹೆಮ್ಮೆ ಇದೆ. ನಮ್ಮ ನಾಡಿನ ಸುಪುತ್ರ ಸಂಗೊಳ್ಳಿ ರಾಯಣ್ಣ, ವೀರಶೂರ ಸಂಗೊಳ್ಳಿ ರಾಯಣ್ಣ. ಆದ್ರೆ ಅಷ್ಟೇ ಅದನ್ನ ಮೂಲ ಕ್ಷೇತ್ರ ಏನಿದೆ ಆ ಮೂಲ ಕ್ಷೇತ್ರವನ್ನು ನಿರ್ಲಕ್ಷ್ಯ ಮಾಡಿ ಸರ್ಕಾರ ಬರೇ ಒಂದು ಕಡೆ ಅಭಿವೃದ್ಧಿ ಮಾಡ್ತಾ ಇದೆ. ಕಿತ್ತೂರನ್ನ ಮತ್ತು ಕಿತ್ತೂರಿಗೆ ಸಂಬಂಧಪಟ್ಟಂತ ಎಲ್ಲ ಸ್ಮಾರಕಗಳನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇದನ್ನ ಬಹುಶಃ ನಾವು ಹೇಳ್ತಾ ಬಂದಿದೆ, ಅದು ಮಾಡ್ತಾ ಇಲ್ಲ. ಆದ್ರೆ ಇದಕ್ಕೊಂದು ದೃಢವಾದಂಥ ನಿರ್ಧಾರ ಆಗಬೇಕು. ಅದರ ಜೊತೆಗೆ ಕಿತ್ತೂರು ನಾಡಿನ ಜನತೆಯೂ ಸಹ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು ಅನ್ನೋದು ನಮ್ಮ ಒಂದು ಕೋರಿಕೆ. ಸ್ವಾಮೀಜಿಗಳೀಗ ಇಲ್ಲಿ ಸ್ಥಳೀಯ ಶಾಸಕರಿಗೆ ಅಥವಾ ಜಿಲ್ಲಾ ಉಸ್ತುವಾರಿಗಳಿಗೆ ತಾವೇನು ಹೇಳ್ತೀರಿ? ಅಂದ್ರೆ ಪ್ರತಿ ವರ್ಷ ಕೂಡ ನಾವು ಕೇಳ್ತೀವಿ, ಅದು ಹಂಗೆ ಇರ್ತಾರೆ. ಅದೇ ನೋವು ಇದೆ ನಮಗೆ. ಈಗ ನೀವೆಲ್ಲ ಬಹುಶಃ ಭಾಳ ಜನ ಅಲ್ಲಿ ಏನು ಪೂರ್ವ ಸಭೆಯಲ್ಲಿ ಏನು ಮಾತಾಡಿದರು, ಅವರೆಲ್ಲ ಮಾತಾಡಿದಾಗ ನಾವು ನೋಡಿದಾಗ ನಾವು ಎಲ್ಲಿದ್ದೇವೆ, ಈಗ 10-15 ವರ್ಷದಿಂದ ಎಲ್ಲಿದ್ದೇವೆ, ಇವತ್ತಿಗೂ ಅಲ್ಲೇ ಇದ್ದೇವೆ ಅನ್ನೋದು ಬಹುಶಃ ಎಲ್ಲರಿಗೂ ಗೊತ್ತಾಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದರ ಜೊತೆಗೆ ಈ ಊರಾಗಿರ್ಬೋದು ಮತ್ತು ಕ್ಷೇತ್ರನೂ ಅದೇ ಪರಿಸ್ಥಿತಿ ಉಳಿಬಾರ್ದು ಅನ್ನೋದು ನಮ್ಮ ಒಂದು ಬೇಡಿಕೆ.